ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಗೊಂಡದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದು ಅದೇ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ಅದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲೇರ್ದಾದೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, ಆ್ಯಂಡ್ ಮೈ ಡಾಟರ್ ಹೂ 6 years old. ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ದೇರ್. ಬಿಕಾಸ್ ಸ್ಟ್ರಗಲ್ ಆಗಿರಲಿ, ಆ ಜರ್ನಿ ಆಗಿರಲಿ, ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ನದನಿಯನ್ ಯೋಗೀಶ್ ಅಣ್ಣ. ಸೊ ಇದು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಭವ, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ನನಗೆ ಒಂದು ಆಲ್ರೆಡಿ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದ ಹೆಸರೇನಿದೆ ನನಗೆ, ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳಿಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಲ್ಲಿ ನನ್ನ ಇದ್ದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜಾಯಲ್ ಮೈ ಬ್ರದರ್, ತುಂಬ ಒಳ್ಳೆ ಟೆಕ್ನಿಷಿಯನ್ ಮ್ಯಾಮ್. ಆವಾಗ ಹೇಳಿದಾಗೆ ಡ್ಯಾಡಿ, ಈವನ್ ಶಿವನ್ನ, ಯಾಕಂದರೆ ದಟ್ಸ್ ಅ ಗ್ರೇಟಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ, ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ. ನಮಗೆ ದೊಡ್ಡಮನ್ ಅಂದರೆ ದೇವಸ್ಥಾನ. ಶಿವನ್ನ ಅಷ್ಟು ಗ್ರೇಸ್ ಆಗಿ, ಬೀಯಿಂಗ್ ಸಚ್ ಅ ಲೆಗಸಿ, ಸಚ್ ಅ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ, ಅಂದರೆ ಅದು ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವನನ್ಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯವಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಶಿವಣ್ಣ, ನಿಮ್ಗೆ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಆ್ಯಂಡ್ ದೀಕ್ಷಿತ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಅ ಡ್ಯಾನ್ಸೇ ಬರೋದಿಲ್ಲ, ಕಾಲು ಹೋದರೆ ಕೈ ಬರೋದಿಲ್ಲ ಕೆಲವೊಂದು ಸರಿ, ಆದರೆ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಬ್ಯೂಟಿಫುಲ್ ಹೀರೋಯಿನ್, ಹೇಗೆ ಇದೀವಿ? ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸುತೇಶ್, ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಕೆಲವೊಂದು ಸರಿ ನಮಗೆ ಭಾಷೆ ಅಷ್ಟು ಕರೆಕ್ಟಾಗಿ ಬರದಿದ್ದ ಕಾರಣ, ಬಟ್ ಶೀಸ್ ಅ ಕನ್ನಡಿಗ ಓನ್ಲಿ, ಶೀಸ್ ಅ ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗಿ. ಆದರೆ US ಅಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಭಾಷೆ ಬರುತ್ತೆ. ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಸೊ ರಿಯಲಿ ಪ್ರೌಡ್ ಆಫ್ ಯು ಸುತೇಶ್, ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮೈ ಬ್ರದರ್, ಮೈ ಬಿಗ್ ಬ್ರೋಯಿ ಮಣಿ ಅಣ್ಣ. ಯಾಕಂದರೆ ನಾನು ಹಾಡೋನೆಲ್ಲ, ನಾನು ಹಾಡಲ್ಲ, ಆ್ಯಕ್ಚುಲಿ ಹಾಡಲ್ಲ. ನಾನು ಬಾತ್ರೂಮ್ ಸಿಂಗರ್ ಬೇಸಿಕ್ಲಿ. ಸೊ ನಾನು ಬಾತ್ರೂಮಲ್ಲಿ ಹಾಡೋದು ಜಾಸ್ತಿ ಕೇಳ್ತಿದ್ದು ನನ್ನ ಅಮ್ಮ ಹೊರಗಿಂದ, ಕಿಚನಿಂದ.
ಸೊ ಒಂದು ಹಾಡು ಇವನು ಹಾಡ್ತಾನೆ ಅಂತ ಹೇಳಿ ಮನೆಯನ್ನಾಗ ಹೇಳಿಸಿ ನನ್ನ ಕೈಯಿಂದ ಆಡಿಸಿ ಇವತ್ತು ನಾನು ಹಾಡಿದಂಥ ಎಲ್ಲ ಸಾಂಗ್ ಆಲ್ಮೋಸ್ಟ್ 10 ಮಿಲಿಯನ್ವರೆಗೂ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನೆಯನ್ನ. ಆ್ಯಂಡ್ ವಂಡರ್ಫುಲ್. ನನಗೆ ಈ ಸಿನಿಮಾ ಮಾಡಿದಾಗ ಮೇಜರ್ ಸ್ಟ್ರೆಂತ್ ಬೇಕಿದ್ದದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಮ್ಯೂಸಿಕ್, ಅದರಲ್ಲಿ ಕಂಪ್ಲೀಟ್ ಸ್ಟ್ರೆಂತ್ ನನಗೆ ನನ್ನ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ 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 ಕೃತಿ ಮ್ಯಾಮ್, ಅಮ್ಮವನ್ನ ಬೇಜಾರ ನೀನು ಹೀರೋಯಿನ್ ಬಿದ್ದಾರು ಬೈದರು. ಕೃತಿ ಮ್ಯಾಮ್, ಯು ವಿಲ್ ಸಿ ವಾಟ್ ಮ್ಯಾಮ್, ಅವು ಫೋಟೋ ಉಂಟು, ಹಾಂ ಇವಾಗ ಅಲ್ಲಿ ಹಾಕಿದ್ದೀನಿ ಮ್ಯಾಮ್. ಆದರೆ ಸಿನಿಮಾ ನೋಡಿದ ಮೇಲೆ ನಾವೆಲ್ಲ ಚಿಕ್ಕ ಕಾಣ್ತೀವಿ, ಇದು ಮಾತ್ರ ನಾನು ಪಕ್ಕ ಹೇಳ್ತೀನಿ ಮ್ಯಾಮ್. ಬಿಕಾಸ್ ಕೃತಿ ಮ್ಯಾಮ್ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲರೂ ನೋಡುವಂಥದ್ದು. ಇಟ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಶಿ ಇಸ್ ದ ಸಿನಿಮಾ. ಶಿ ಇಸ್ ದ ಸಿನಿಮಾ. ಅವು ಪಂಡಿನೇಕು ಕೂಡ ರಿಟರ್ನ್ ಆಯ್ತು. ಆ್ಯಂಡ್ ಅದ್ರ ಜೊತೆ ಐ ವುಡ್ ಲೈಕ್ ಟು ಕಾಲ್ ಮೈ ಬ್ರದರ್ಸ್ ಸಂದೀಪ್ ಶೆಟ್ಟಿ ಆ್ಯಂಡ್ ಸಚಿನ್ ಆಲ್ಸೋ ಆನ್ ಸ್ಟೇಜ್. ದೆರ್ ಇಸ್ ಒನ್ ರೀಸನ್ ಫಾರ್ ದಟ್. ಯಾಕಂತ ಹೇಳಿದ್ರೆ ಬೋತ್ ಆಫ್ ದೆಮ್ ವಿಷಯ ಏನಂತ ಹೇಳಿದ್ರೆ ಒಂದು ಸಿನಿಮಾ ಮಾಡಿದಾಗ ಯು ನೀಡ್ ಅ ಟೀಮ್, ಯು ನೀಡ್ ಅನ್ ಎಕ್ಸಾಕ್ಟ್ ಟೀಮ್. ಆ್ಯಂಡ್ ಇಲ್ಲಿ 100 ಜನ, ಅಲ್ಲಿ 100 ಜನ ಇದೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ದೇ ಲುಕ್ ಲೈಕ್ 2 ಪೀಪಲ್, ಬಟ್ ಒಂದು 100 ಜನ ಕೊಡುವಂಥ ಆ ಶಕ್ತಿನ ನನಗೆ ಅವ್ರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಸಚಿನ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಂಥ ಸಿನಿಮಾ ಮಾಡಬೇಕಾದ್ರೆ ಐ ಹ್ಯಾಡ್ ದಟ್ ವಿಷನ್ ಕಿ 2 ಲ್ಯಾಂಗ್ವೇಜ್ಗಳು, ತುಳುಗುನು ಬ್ಲೆಂಡ್ ಆಗಬೇಕು, ನಮ್ಮ ಕನ್ನಡ ಭಾಷೆಗೂ ಬ್ಲೆಂಡ್ ಆಗಬೇಕು. ಆ ಥರ ಸಿನಿಮಾ ಮಾಡೋಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಯಾರನ್ನಾದರೂ ಶಬ್ಬು, ನಿಮಗೆ ದೊಡ್ಡ ಥ್ಯಾಂಕ್ಸ್, ಯಾಕಂದರೆ ತುಂಬ ದೊಡ್ಡದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಹಾಗೆ ಕಟಿಂಗ್ ಮೀಡಿಯಾ ಲಿಖಿತ್, ಥ್ಯಾಂಕ್ ಯು ಸೋ ಮಚ್. ಆ ಪೋಸ್ಟರ್ ಬ್ಯೂಟಿಫುಲ್ ಆಗಿ ಮಾಡಿದೆ ಮಗ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಾರಿ ಇನ್ಕೆ ಓಪನ್ ಗುಲ್ವಾ ನಾನು ಮದರ್ ಸರ್ ಹಾಂ ಸರ್ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಸರ್. ಟಾಸ್ ಸಿನಿಮಾದಲ್ಲಿ ಇಟ್ಸ್ ಅ ರಾಮ್ ಕಾಮ್ ಆಕ್ಷನ್ ಡ್ರಾಮಾ ಸಿನಿಮಾ ಸರ್. ಇವಾಗ ಪೋಸ್ಟರ್ ಅನ್ನು ನೋಡಿದಾಗನೇ ದಿಸ್ ಇಸ್ ಸಮಥಿಂಗ್ ಒಂದು ಎಲ್ಲ ಇರುವಂತ ಒಂದು ಪೋರ್ಟ್ರೇಟ್ ಮಾಡ್ತಾ ಇದೀವಿ. ಅಂದ್ರೆ ರಾಮ್ ಕಾಮ್ ಆಕ್ಷನ್ ಡ್ರಾಮಾದಲ್ಲಿ ಎಲ್ಲ ಎಮೋಷನ್ಸ್ ಅನ್ನ ವೆರಿ ನೀಟ್ಲಿ ಪಿಂಚ್ ಮಾಡಿ ಬರುವಂಥದ್ದು. ಒಂದು ಸಿನಿಮಾ ಬಂದಾಗ ನಾವು ಕೆಲವೊಂದ್ಸರಿ ಹೇಳ್ತೀವಿ ಸರ್, ಆ ಕಾಮಿಡಿ ಸಿನಿಮಾ, ಆ ರೊಮ್ಯಾಂಟಿಕ್ ಸಿನಿಮಾ, ಆಕ್ಷನ್ ಸಿನಿಮಾ, ಇದೊಂದು ಪ್ರಾಪರ್ ಬ್ಲೆಂಡ್ ಸರ್. ಇದು ಮಾಡೋಕ್ಕೆ ನಮಗೆ ಯಾಕೆ ಈಸಿ ಆಯ್ತು ಅಂತ ಹೇಳಿದ್ರೆ ಸರ್, ನಾವು ಮಂಗಳೂರಲ್ಲಿ ಮಾಡಬೇಕಾದ್ರೆ ವಿ ಆರ್ ವೆರಿ ಸ್ಟ್ರಾಂಗ್ ವಿತ್ ಕಾಮಿಡಿ ಆ್ಯಂಡ್ ಒಂದು ರಾಮ್ ಕಾಮ್, ಇಷ್ಟರಲ್ಲಿ ನಾವು ಭಯಂಕರ ಸ್ಟ್ರಾಂಗ್ ಇರ್ತೀವಿ. ಸೊ ಈ ರಾಮ್ ಕಾಮ್ ಆಕ್ಷನ್ ಡ್ರಾಮಾ ಅಂತ ಹೇಳಿದಾಗ ಒಂದು ಅಷ್ಟು ಸೆಂಟಿಮೆಂಟ್ಸ್, ಅಷ್ಟು ವ್ಯಾಲ್ಯೂಸ್, ಆ ರಿಲೇಷನ್ಶಿಪ್ ಇರುವಂಥ ಒಂದು ಅಷ್ಟು ಸ್ಟ್ರಾಂಗ್ ವ್ಯಾಲ್ಯೂಸ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ ಸರ್. ಆ್ಯಂಡ್ ಅದು ಡೆಫಿನೆಟ್ಲಿ ಎಲ್ಲ ರೀತಿಯ ಆಡಿಯನ್ಸಿಗೆ ಐ ಆಮ್ ವೆರಿ ಡ್ಯಾಮ್ ಶ್ಯೂರ್ ಸರ್ ಅದು ರೀಚ್ ಆಗಿದೆ. ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಇವೆರಡನ್ನ ನಿಭಾಯಿಸೋದ್ರಲ್ಲಿ ಯಾವುದು ನಿಮಗೆ ಕಂಫರ್ಟಬಲ್ ಸರ್? ನನಗೆ ಸಿನಿಮಾ ಅಂದರೆ ಇಷ್ಟ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಅಂದರೆ ಐ ಡೂ ಎನಿಥಿಂಗ್ ಫಾರ್ ಸಿನಿಮಾ, ಯಾವ ರೀತಿನೂ ಮಾಡ್ತೀನಿ ಸರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ದಿ ಸಿನಿಮಾ ಅಂತ ಹೇಳಿದರೆ ಇದು ನನಗೆ ತುಂಬ ಹತ್ತಿರವಾದಂಥದ್ದು. ಇದರಲ್ಲಿ ಒಂದು ಥಿಯೇಟರ್ ಬ್ಯಾಕ್ಡ್ರಾಪ್ ಇದೆ ಸರ್, ಥಿಯೇಟರ್ಸ್ ಹಿಂದೆ. ಆ್ಯಂಡ್ ನಾನು ಇವಾಗ ನಿಂತಿದ್ದು, ಊಟ ಮಾಡಿದ್ದು, ಕಲ್ತಿದ್ದು, ಮನೇಲಿ ಇರೋದು, ಇದಕ್ಕೆಲ್ಲ ಕಾರಣ ನಮಗೆ ಥಿಯೇಟರ್ ಸರ್. ನಮಗೆ ಊಟ ಆಗಿದ್ದೆಲ್ಲ ಥಿಯೇಟ್ರೆ. ಸೊ ನನ್ನ ಪರ್ಸ್ನಲಿ ನನ್ನ ಹಾರ್ಟಿಗೆ ಭಯಂಕರ ಹತ್ತಿರ ಇರುವಂಥ ಸಿನಿಮಾ ಸರ್ ಇದು. ಆ್ಯಂಡ್ ಐ ಆಮ್ ಶ್ಯೂರ್ ಒಂದು ಆರ್ಟಿಸ್ಟ್ ಅಂತ ಹೇಳಿದಾಗ ಈಸ್ ಅ ವೆರಿ ಯೂನಿವರ್ಸಲ್ ಕಾನ್ಸೆಪ್ಟ್. ಥಿಯೇಟರ್ ಅಂತ ಹೇಳಿದಾಗ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಎಲ್ಲ ಊರಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಅಂತ ಇರ್ತಾನೆ. ಸೊ ಅದರ ಹಿಂದೆ ಆ ಲೆಗಸಿ ಮೇಲೆ ಆಗಿರುವಂಥದ್ದೊಂದು ಕತೆ. ಅರ್ಜುನ್, ಇದು ಫುಲ್ ಕರಾವಳಿ ಬ್ಯಾಕ್ಡ್ರಾಪಲ್ಲಿ ನಡೀತೆ ಸಿನಿಮಾ. ಕರಾವಳಿ ಬ್ಯಾಕ್ಡ್ರಾಪಲ್ಲಿ ಸಿನಿಮಾ ನಡೀತೆ. ಯಾವ ಅಂಶ ಜಾಸ್ತಿ ಹೈಲೈಟ್ ಮಾಡಿದ್ದೀರಾ ಅಂತ? ಯಾವ ಅಂಶ ಜಾಸ್ತಿ ಹೈಲೈಟ್ ಮಾಡಿದ್ರೆ ಕರಾವಳಿ? ಇದು ಇಟ್ಸ್ ನಾನು ಹೇಳಿದಾಗೆ ಸರ್, ರಾಮ್ ಕಾಮ್ ಆಕ್ಷನ್ ಡ್ರಾಮಾ. ಇದರಲ್ಲಿ ವೆರಿ ಕಲ್ಚರಲ್ ಇದಕ್ಕಿಂತ ನಮ್ಮ ಮಂಗಳೂರಲ್ಲಿ ಆ ಥಿಯೇಟರ್ ಬ್ಯಾಕ್ಗ್ರೌಂಡ್ ವೆರಿ ಸ್ಟ್ರಾಂಗ್ ಇದೆ. ಕಂಟಿನ್ಯೂಸ್ ಈಗ 365 ಡೇಸಲ್ಲಿ ಹೇಳಿದಾಗ 200 ಡೇಸ್ ಕಂಟಿನ್ಯೂಸ್ ಥಿಯೇಟರ್ಸ್ ಇರೋದ್ರಿಂದ. ಸೊ ಆ ಒಂದು ಥಿಯೇಟರ್ ಹೆಂಗಿದೆ, ಅದರ ಆರ್ಟಿಸ್ಟ್ ವ್ಯಾಲ್ಯೂ ಹೆಂಗಿದೆ, ಅದನ್ನು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ ಅದ್ರ ಸುತ್ತ ಒಂದು ಒಳ್ಳೆಯ ಕಥೆಯನ್ನು ಕಟ್ಟಿ ಮಾಡುವಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ನಾವು ಮಂಗಳೂರಲ್ಲಿ ಮಾಡಿದ್ರಿಂದ ಆಲ್ ದಿ ಆರ್ಟಿಸ್ಟ್, ಅದರಲ್ಲೂ ಕೂಡ ನಮಗೆ ಪ್ರಕಾಶ್ ಸುಮಿನಾಡ್ ಮತ್ತು ದೀಪಕ್ ರೈ ಇವರು ನಮ್ಮ ಕನ್ನಡ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಕಾಮಿಡಿಯನ್ಸ್ ಆಗಿದ್ದಾರೆ. ಮಂಗಳೂರಿಗೆ ಹೋದಾಗ ಅರವಿಂದ್ ಬೋಲಾರ್ ಸರ್ ಹಾಗೆ ಭೋಜರಾಜ್ ವಾಮನ್ ಸರ್. ಸೊ ಈ 2 ಆರ್ಟಿಸ್ಟ್ ನಮಗೆ ಚೇಂಜ್ ಆಗ್ತಾರೆ. ಆ್ಯಂಡ್ ಎಸ್ ಸರ್, ಅದು ಕನ್ನಡ ವರ್ಷ ಅಂತ ಬಂದಾಗ ಸ್ಕ್ರಿಪ್ಟಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ? ಇಲ್ಲ ಸರ್, ನಾನು ಅದೇ ಹೇಳಿದೆ ಸರ್. ಕನ್ನಡ ಮತ್ತು ತುಳು ಬಂದಾಗ ದೇರ್ ಇಸ್ ಸ್ಲೈಟ್ ಚೇಂಜಸ್ ಆಗುತ್ತೆ. ಸೊ ಈ ಎರಡು ಎಲಿಮೆಂಟ್ಸ್ನ ಪ್ರಾಪರ್ ಆಗಿ ಬ್ಲೆಂಡ್ ಮಾಡಿ
ನಮ್ಮ ತುಳು ಆಡಿಯನ್ಸ್ ಹಾಗೆ ಕನ್ನಡದ ಮಹಾಂಗ ಆಡಿಯನ್ಸಿಗೆ ನಮಗೆ ರೀಚ್ ಆಗೋ ಥರ ಯಾವ ಥರ ಸ್ಕ್ರಿಪ್ಟ್ ಬೇಕು. ಇನಿಷಿಯಲಿಂದ ಇದು ಫಸ್ಟ್ ಡ್ರಾಫ್ಟ್ ಅಲ್ಲ ಸರ್, ಈ ಸಿನಿಮಾ ಮೋಸ್ಟ್ ಪ್ರಾಬ್ಲಿ 9th ಡ್ರಾಫ್ಟ್ ಇದು ಓಕೆ ಆಗಿರೋದು. ಸೊ ಅದ್ರ ಮೇಲೆ ವರ್ಕ್ ಮಾಡಿ ಯಾವ ರೀತಿ ಎಲ್ಲ ಆಡಿಯನ್ಸ್ನ ಟ್ಯಾಪ್ ಮಾಡ್ಬೋದು, ಮಂಗಳೂರಲ್ಲಿ ಹೇಗೆ ಮಾಡ್ಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡಿ ಬ್ಲೆಂಡ್ ಮಾಡಿ ಮಾಡಿದ್ರು ಸರ್. ಸ್ಕ್ರಿಪ್ಟಲ್ಲಿ ಏನು ಚೇಂಜಸ್ ಇಲ್ಲ, ಬರೀ ಒಂದು ಆರ್ಟಿಸ್ಟ್ ಆಚೆ ಎರಡು ಚೇಂಜ್ ಆಗಿದೆ. ಇಡೀ ಸಿನಿಮಾ 2 ಲ್ಯಾಂಗ್ವೇಜಲ್ಲಿ ಶೂಟ್ ಆಗಿದೆ ಅಥವಾ ಒಂದಷ್ಟು ಪೋರ್ಷನ್ ಡಬ್ ಆಗುತ್ತಾ? ಇಲ್ಲ ಸರ್, ಪ್ರತಿ ಒಂದು ಶಾಟ್, ವೈಡ್ ಶಾಟ್ ಇಂದ ಹಿಡಿದು ಎಲ್ಲ ಶಾಟನ್ನು 2 ಸತಿ ನಾವು ಶೂಟ್ ಮಾಡುವಂಥದ್ದು. ದೇರ್ ಇಸ್ ನೋ ಚೀಟಿಂಗ್. ಸೊ ಬಜೆಟ್ ವೈಸ್ ಇದು ಎಷ್ಟು ಪರ್ಸೆಂಟ್ ಏರಿಕೆ ಆಗಿದೆ? ಸರ್ ಡೆಫಿನೆಟ್ಲಿ ಬಜೆಟ್ ವೈಸ್ ಪ್ರೊಡ್ಯೂಸರ್ಸ್ ನಾನು ಅದಕ್ಕೆ ಸರ್ ಫಸ್ಟಿಗೆ ಥ್ಯಾಂಕ್ ಯು ಹೇಳಿದೆ. ಯಾಕಂತ ಹೇಳಿದ್ರೆ ನಮ್ಮ ವಿಷನ್ ಆ ಥರ ಇದ್ದಾಗ ಡೆಫಿನೆಟ್ಲಿ ಒಂದು ಸ್ವಲ್ಪ ನಾವೊಂದು 40 ಡೇಸಲ್ಲಿ ಮುಗಿಸುವಂಥದ್ದು ಒಂದು 60 ಡೇಸ್ವರೆಗೆ ಹೋಗುತ್ತೆ, ಒಂದು 15-20 ಡೇಸ್ ಆಚೆ ಈಚೆ ಆಗುತ್ತೆ. ಬಿಕಾಸ್ ಎವ್ರಿ ಶಾಟ್ ಇಸ್ ಟೇಕನ್ ಟ್ವೈಸ್ ಆ್ಯಂಡ್ ಎವ್ರಿ ಶಾಟ್ ಹ್ಯಾಸ್ ಅ ರೀಟೇಕ್ ಥ್ರೈಸ್. ಸೊ ಎವ್ರಿ ಸೀನಿಗೆ ಒಂದು 2 ಗಂಟೆಗೆ ಮುಗಿಸುವಂಥದ್ದು ವಿಲ್ ಟೇಕ್ another 4 to 5 hours. ಸೊ ಡೆಫಿನೆಟ್ಲಿ ಬಜೆಟ್ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಬಟ್ ಐ ಥಿಂಕ್ ಟು ಗಿವ್ ಜಸ್ಟಿಸ್ ಟು ದಿಸ್ ಸಿನಿಮಾ, ಆ ಹರಿಬರಿ ಮಾಡದೆ ಒಂದು ನೀಟಾಗಿ ಅದನ್ನು ಕಡಿಮೆ ಮಾಡೋದಕ್ಕೆ ಐ ಥಿಂಕ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಅ ಲಾಟ್, ಬೋತ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಕನ್ನಡಕ್ಕೆ ಇದು ನಿಮ್ಮ ರೀಲಾಂಚ್ ಆಗುತ್ತಾ? ಈಗ ಇದಕ್ಕಿಂತ ಮುಂಚೆ ನೀವು ಮಧುರ ಸ್ವಪ್ನ ಅಂತ ಹೀರೋ ಆಗಿ ಮಾಡಿದ್ರು 2016ಅಲ್ಲಿ. ಸೊ ಈಗ ಮತ್ತೆ ರೀಲಾಂಚ್ ಅನ್ನೋದಕ್ಕಿಂತ ಸರ್ ಐ ಥಿಂಕ್ ಒಂದು ಕಲಾವಿದನಿಗೆ ಲಾಂಚ್ ಅಂತ ಇಲ್ಲ ಸರ್. ನನ್ನ ಪರ್ಸನಲ್ ಬಿಲೀಫ್, ಎವ್ರಿ ಸಿನಿಮಾ ಇಸ್ ಅ ಲಾಂಚ್ ಫಾರ್ ಅನ್, ಎವ್ರಿ ಫ್ರೈಡೇ ಚೇಂಜಸ್ ಫಾರ್ ಅನ್ ಆರ್ಟಿಸ್ಟ್. ಸೊ ನನ್ನ ಪರ್ಸನಲಿ ನನಗೆ ಏನಂತ ಹೇಳಿದ್ರೆ ಈ ಸಿನಿಮಾ ಆ ಒಂದು ಬೇರೆ ಎಲಿಮೆಂಟ್ಸ್ ನನಗೆ ಟಚ್ ಆಗುವಂಥದ್ದು ಇದೆ ಸರ್. ಸೊ ನಾನು ಅವಾಗ ಹೇಳಿದಾಗ ಈ ಸಿನಿಮಾ ನನಗೆ ತುಂಬ ಹತ್ತಿರ, ಬಿಕಾಸ್ ಅಷ್ಟೊಂದು ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಒಂಥರ ಈ ಸಿನಿಮಾ ನನಗೆ ಒಂದು ಲಾಂಚ್ ಥರನೇ ಅಂತಾನೆ ನಾನು ಅನ್ಕೊಳ್ತಿದ್ದೆ, ಬಿಕಾಸ್ ಐ ಕುಡ್ ಡೂ ವಾಟ್ ಎವರ್ ಐ ಕುಡ್. ಆ ಥರ ತುಂಬ ಲೇಟಾಗಿ ಕನ್ನಡಕ್ಕೆ ಲಾಂಚ್ ಆಗ್ತಿದೆ ಅಂತ ಅನ್ಸಲ್ಲ? ನಾನು ಯಾವತ್ತೂ ಆ ಲೇಟ್ ಅನ್ನೋ ಪದ ನನಗೆ ಬರೋದಿಲ್ಲ ಸರ್. ಆ 14 ಇಯರ್ಸ್ ಏನಿದೆ ಸರ್, ಪ್ರತಿ ವರ್ಷ ಆ ವರ್ಷದಲ್ಲಿರೋ ಪ್ರತಿ ದಿನ ನನಗೆ ಸಿನಿಮಾ ಕಲಿಸ್ಕೊಟ್ಟಿದೆ. ದೇರ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್. ಸೊ ಆ ಒಂದು ನನ್ನ ಕೈಯಿಂದ ಈ ಥರದ್ದು ಒಂದು ಸ್ಟೆಪ್ ತೆಗಿಬಹುದು ಅಂತ ನನಗೆ ಅನಿಸಿದಾಗ ಮಾತ್ರ ನಾನು ಸಿನಿಮಾ ಮಾಡೋದು. ಇನ್ ಕೇಸ್ ಅನಿಸಿಲ್ಲ ಅಂದರೆ ಇನ್ನೊಂದು 2 ವರ್ಷ ನಾನು ಸಿನಿಮಾ ಮಾಡಲ್ಲ. ಸೊ ಆ ಒಂದು ಫೀಲಿಂಗಿಂದ ನಾನು ಸಿನಿಮಾ ಮಾಡಿದೆ. ಯಾ ಕನ್ನಡ ಮತ್ತು ತುಳು 2 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2 ಭಾಷೆಯ ಅಂದ್ರೆ 2 ಭಾಷೆಗಳಲ್ಲಿ ಕೂಡ ಆ ಪ್ರೇಕ್ಷಕರ ಅಭಿರುಚಿಯನ್ನ ನೀವು ಗುರುತಿಸಬೇಕಾಗುತ್ತೆ. ಆ ಸವಾಲನ್ನ ಆಸ್ ಎ ಡೈರೆಕ್ಟರ್ ಆಗಿ ನಿಭಾಯಿಸಿದ್ದೀರಿ. ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಟಫ್ ಟಾಸ್ಕ್ ಮಾ, ವೆರಿ ಟಫ್ ಟಾಸ್ಕ್. ಆದರೆ ವಿ ವರ್ ವೆರಿ ಶ್ಯೂರ್ ಅಬೌಟ್ ಯಾವ ಥರ ಯಾವ ಎಲಿಮೆಂಟ್ನ ಎಲ್ಲಿ ಪ್ಲೇಸ್ ಮಾಡಬೇಕಂತ. ಸೊ ರಾಮ್ ಕಾಮ್ ಆಕ್ಷನ್ ಡ್ರಾಮಾ ಅನ್ನೋದು ಇಸ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್. ಈಗ ರೊಮ್ಯಾನ್ಸ್ ಒಂದು ಜಾನರ್ ಆಗಿದ್ರೆ, ಆಕ್ಷನ್ ಒಂದು ಜಾನರ್ ಆಗಿದ್ರೆ, ರಾಮ್ ಕಾಮ್ ಆಕ್ಷನ್ ಡ್ರಾಮಾ ಈ ಟೋಟಲ್ ಒಂದು ಬ್ಲೆಂಡೇ ಒಂದು ಜಾನರ್. ಸೊ ಈ ಜಾನರ್ನ ಬ್ಲೆಂಡ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ನಮಗಿಲ್ಲ, ಆ ಆಡಿಯನ್ಸ್ಗೂ ಈ ಆಡಿಯನ್ಸ್ಗೂ. ಇಫ್ ಯು ಈ ಸಿನಿಮಾ ಬಂದಾಗ ನಿಮಗೆ ಎಷ್ಟು ಬೇಕಿದ್ರೂ ನಗ್ಬೋದು, ಅದ್ರ ಜೊತೆ ಕೂಗ್ಬೋದು, ಆ ಡ್ರಾಮಾಗೆ ಕನೆಕ್ಟ್ ಆಗ್ಬೋದು. ಸೊ ಇದು ಎಲ್ಲ ಬ್ಲೆಂಡ್ ಮಾಡಿಕೊಂಡು ದಟ್ಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ರಾಮ್ ಕಾಮ್ ಆಕ್ಷನ್ ಡ್ರಾಮಾ ಜಾನರ್. ಕಾಮಿಡಿ ಕನ್ವರ್ಷನ್ ಎಷ್ಟು ಚಾಲೆಂಜಸ್? ಎಸ್ ಸರ್, ಕಾಮಿಡಿ ಕನ್ವರ್ಷನ್ ಎಷ್ಟು ಚಾಲೆಂಜಸ್ ಕನ್ನಡಕ್ಕೆ? ಅಂದ್ರೆ ತುಳುವಲ್ಲಿ ಕಾಮಿಡಿ ನೀವು ಕ್ರಿಯೇಟ್ ಮಾಡಿರ್ತೀರಾ, ಅದನ್ನ ಕನ್ವರ್ಷನ್ ಮಾಡ್ಬೇಕಲ್ಲ? ಇಲ್ಲ ಸರ್, ಯಾಕಂದ್ರೆ ಅವಾಗ ದೇವದಾಸ್ ಕಾಪಿಕರ್ ಸರ್ ಹೇಳಿದ್ರು, ಬೇಸಿಕ್ಲಿ ಸಿನಿಮಾದ ಲೈನ್ ಜೊತೆನೆ ಕಾಮಿಡಿ ಇರೋದ್ರಿಂದ ವಿ ಡಿಂಟ್ ಹ್ಯಾವ್ ಟು ಆಲ್ಟರ್ ಸರ್. ಸೊ ಬರೀ ಆರ್ಟಿಸ್ಟ್ ಅಂತ ಹೇಳಿದಾಗ ಪ್ರಕಾಶ್ ಅಣ್ಣ ಮತ್ತೆ ದೀಪಕ್ ಅಣ್ಣ ಮಂಗಳೂರು ಕನ್ನಡದಲ್ಲಿ ಒಂದು ಸ್ವಲ್ಪ ಹೋಲ್ಡ್ ವೆರಿ ಸ್ಟ್ರಾಂಗ್. ಕಾಂತಾರ, ಸೂಫ್ರಮ್ ಸೋ ಇಂಥ ಸಿನಿಮಾಗಳಲ್ಲಿ ಮಾಡಿದಾಗ ದೇ ಹ್ಯಾವ್ ಅ ವೆರಿ ಗುಡ್ ಹೋಲ್ಡ್ ಆನ್ ದಿಸ್ ಲ್ಯಾಂಗ್ವೇಜ್. ಅರವಿಂದ್ ಬೋಲಾರ್ ಸರ್ ಮತ್ತೆ ಭೋಜರಾಜ್ ಮೋಹನ್ ಸರ್ ಇಸ್ ಅ ಡಿಫ್ರೆಂಟ್ ಲೆವೆಲ್ ಟು ವಾಚ್ ಆನ್ ತುಳು ಫಿಲ್ಮ್ಸ್. ಅವ್ರ ಎನರ್ಜಿ, ಅವ್ರ ವೈಬ್ ಅದು ಬೇರೆನೇ ಇದೆ ಸರ್. ಸೊ ನಾನು ಫ್ರಾಂಕ್ಲಿ ಪ್ರೊಡ್ಯೂಸರ್ ಕಡೆಯಿಂದ ಹೇಳಿದಾಗ ಸರ್ ಐ ಥಿಂಕ್ 2 ಸಿನಿಮಾ ನೋಡ್ಬೇಕು ಸರ್. ತುಳು ಸಿನಿಮಾ ಟಾಸ್ ನೋಡಬೇಕು, ಕನ್ನಡ ಸಿನಿಮಾ ಟಾಸ್ ನೋಡಬೇಕು. ಯು ವಿಲ್ ಫೀಲ್ ಅ ಡಿಫ್ರೆಂಟ್ ಫೀಲಿಂಗ್. ಸೊ ಆ ಸಬ್ಜೆಕ್ಟ್ ಜೊತೆನೆ ಕಾಮಿಡಿ ಇರೋದ್ರಿಂದ ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಚಾಲೆಂಜ್. ಇಟ್ ವಾಸ್ ಈಸಿ ಟು ಬ್ಲೆಂಡ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಕಾಮಿಡಿಯನ್ಸ್ ಫುಲ್ ಮಂಗಳೂರವರೇ ಇದ್ದಾರೆ. ನಮ್ಮ ಬಾಲಾಜಿ ಇಲ್ಲ, ಗೌಡರಾಮ್ ಇಲ್ಲ ಇಲ್ಲಿ ಇದ್ರಲ್ಲ ಇದ್ರಲ್ಲೋ